ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ ಹಿರೇಮಠ್, ಅಸಿಸ್ಟೆಂಟ್ ಪ್ರೊಫೆಸರ್ JFDC ಅಣ್ಣಿಗೇರಿ. ಈ ಸೆಷನ್ನಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡಿಕೊಂಡು ಹಿಂದಿನ ಸೆಷನ್ ಒಳಗೆ ನಾವೇನು ಡಿಸ್ಕಷನ್ ಮಾಡೀವಿ ಅಂಥೇಳಿ ಜಸ್ಟ್ ಬ್ರೀಫ್ನೊಳಗೆ ಡಿಸ್ಕಷನ್ ಮಾಡಿಕೊಂಡು ನೆಕ್ಸ್ಟ್ ಇವತ್ತಿನ ಸೆಷನಿಗೆ ಹೋಗೋಣ. ಜಾಬ್ ಎನ್ಲಾರ್ಜ್ಮೆಂಟ್, ಜಾಬ್ ಎನ್ರಿಚ್ಮೆಂಟ್. ಸೊ ಒಂದು ವ್ಯಕ್ತಿ ಅದೇ ಜಾಬನ್ನು ಫ್ರಿಕ್ವೆಂಟಾಗಿ ರೆಗ್ಯುಲರಾಗಿ ಮಾಡೋಕ್ಕತ್ರ ಕಂಟಿನ್ಯೂಸ್ ಆದ್ಕೊಳ್ಳಿ ಮೊನೋಟನಸ್ ಆಗಿಬಿಡ್ತೈತೆ ಒಂದು ಜಾಬ್. ಅದು ಒಂಥರ ಸೇಮ್ ಜಾಬ್ ಅಂದ್ಕೊಳ್ಳಿ ಅದು ತನ್ನ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತೈತಿ. ಸೊ ಆ ಟೈಮ್ನಾಗ ಹೌ ಟು ಓವರ್ಕಮ್ ಅಂತ ತಿಳ್ಕೊಂಡು ಎನ್ಲಾರ್ಜ್ಮೆಂಟ್ ಎನ್ರಿಚ್ಮೆಂಟ್ ನೋಡಿದ್ವಿ. ಅ ಪರ್ಸನ್ ಕ್ಯಾನ್ ಆ್ಯಡ್ ಫ್ಯೂ ಮೋರ್ ಟಾಸ್ಕ್, he can give some more responsibilities. Instead of doing job alone, group can be given. In that way we can try to create an interesting job. But to do that job, workers are required. So to do that job, best workers are required. So that requires recruitment and selection. So now today's discussion, recruitment, ನೇಮಕಾತಿ. So need for recruitment, objectives of recruitment, factors affecting recruitment. ಅನ್ನೋ ಒಂದು ನೇಮಕಾತಿ ಹೆಂಗೆ ಆಕೈತಿ ಕಂಪ್ನಿ ಒಳಗೆ, ಯಾವ ಪ್ರೊಸೆಸನ್ನು ಯೂಸ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟದೆ ಇವತ್ತಿನ ಡಿಸ್ಕಷನು ಆಬ್ಜೆಕ್ಟಿವ್ಸು, ಫ್ಯಾಕ್ಟರ್ಸು ಆ್ಯಂಡ್ ರಿಕ್ರೂಟ್ಮೆಂಟ್ ಕಾನ್ಸೆಪ್ಟಿಗೆ ರಿಸ್ಟ್ರಿಕ್ಟ್ ಮಾಡೋಣ. ರಿಕ್ರೂಟ್ಮೆಂಟ್, ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ HRM. ಸೊ ಇನ್ ಈಚ್ ಆ್ಯಂಡ್ ಎವ್ರಿ ಕಂಪನಿ HR ಡಿಪಾರ್ಟ್ಮೆಂಟ್ ಲುಕ್ಸ್ ಆಫ್ಟರ್ ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ process. And as we all know, human resource is a vital resource in any of the companies. ಪ್ರತಿಯೊಂದು ಕಂಪ್ನಿಯೊಳಗೂ ಅಲ್ಟಿಮೇಟ್ಲಿ ಭಾಳ ಇಂಪಾರ್ಟೆಂಟ್ ರಿಸೋರ್ಸ್ ಅಂದರೆ ಹ್ಯೂಮನ್ ರಿಸೋರ್ಸ್. ಬೆಸ್ಟ್ ಮಷಿನ್, ಹ್ಯೂಜ್ ಕ್ಯಾಪಿಟಲ್, ಬೆಸ್ಟ್ ಮಟೀರಿಯಲ್ ಕೆನ್ ನಾಟ್ ಪ್ರೊಡ್ಯೂಸ್ ಇಟ್ ಸೆಲ್ಫ್. ತನ್ನಷ್ಟಕ್ಕೆ ತಾನೇ ಪ್ರೊಡಕ್ಷನ್ ಆಗಂಗಿಲ್ಲ. ಅದು ಅಲ್ಲಿ ಹ್ಯೂಮನ್ ರಿಸೋರ್ಸ್ ಇಸ್ ರಿಕ್ವೈರ್ಡ್. ಸೊ ಹೌ ಹ್ಯೂಮನ್ ರಿಸೋರ್ಸ್ ಇಸ್ ಪ್ರಾಪರ್ಲಿ ಆ್ಯಂಡ್ ಇಫೆಕ್ಟಿವ್ಲಿ ಮ್ಯಾನೇಜ್ಡ್ ಆ್ಯಂಡ್ ಯುಟಿಲೈಸ್ಡ್, ಸಕ್ಸಸ್ ಡಿಪೆಂಡ್ಸ್ ಆನ್ ದ್ಯಾಟ್. ಸೊ ಒಂದು ವೇಳೆ ಆ ಕಂಪ್ನಿಯೊಳಗೆ ರೈಟ್ ಟೈಪ್ ಆಫ್ ಪೀಪಲ್ ಆರ್ ನಾಟ್ ಹೈರ್ಡ್, ಒಂದು ವೇಳೆ ಅಲ್ಲಿ ಸರಿಯಾದ ವರ್ಕರ್ಸ್ ಇರಲಿಲ್ಲ ಅಂದರೆ ಈವನ್ ದಿ ಬೆಸ್ಟ್ ಪ್ಲ್ಯಾನ್, ದಿ ಬೆಸ್ಟ್ ಮಷಿನ್ ಕೆನ್ ನಾಟ್ ಪ್ರೊಡ್ಯೂಸ್ ಆನ್ ಇಟ್ ಸೆಲ್ಫ್. ದೇರ್ ಫೋರ್ recruitment is an essential function of HR management. It is very much required to select right person for the right job at the right time. ಒಂದು ಸಂಸ್ಥೆಯೊಳಗೆ ಯಶಸ್ಸು ಕಾಣಬೇಕಂದ್ರೆ ಉಳ್ಕಿ ಸಂಪನ್ಮೂಲಗಳು ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕಂದ್ರೆ ಅಲ್ಲಿ ಸರಿಯಾದ ವ್ಯಕ್ತಿಗಳನ್ನು ನೇಮಕಾತಿ ಮಾಡ್ಕೋಬೇಕು. ಅಂದರೆ ನೇಮಕಾತಿ ಇಂಪಾರ್ಟೆಂಟ್ ಫಂಕ್ಷನ್. ಅದು ಪ್ರಾಪರ್ ನೇಮಕಾತಿ ಇತ್ತಂದ್ರೆ, ಪರ್ಫೆಕ್ಟ್ ನೇಮಕಾತಿ ಆಗಿತ್ತಂದ್ರೆ ಅಷ್ಟೇ ಆ ಕಂಪ್ನಿ ಸರ್ವೈವ್ ಆಗೋಕ್ಕೆ ಸಾಧ್ಯತೆ ಆಕೈತಿ, ಇಲ್ಲ ಅಂದರೆ ಇಲ್ಲ. ಸೊ ವೆಲ್ ಮ್ಯಾನೇಜ್ಡ್ ಕಂಪನೀಸ್ ಫೇಲ್ಡ್ ಓನ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಪರ್ HR. ಅಲ್ಲಿ HR ಸರಿಯಾಗಿರಲಿಲ್ಲ ಅಂದ್ರೆ ಅದು ಕಂಪನಿ ಮುಚ್ಚಿ ಹೋಗುವಂಥ ಚಾನ್ಸಸ್ ಇರ್ತಾವೆ. ಹಂಗಾರೆ ಇದ್ರ ಸಂಬಂಧ ನಾವು ನೇಮಕಾತಿ ಮಾಡ್ಕೋಬೇಕು. ವೈ ಇಟ್ ಈಸ್ ರಿಕ್ವೈರ್ಡ್? ರಿಕ್ರೂಟ್ಮೆಂಟ್ ಆಫ್ ಪರ್ಸನಲ್ ಬಿಕಮ್ಸ್ ಇಂಪಾರ್ಟೆಂಟ್ ಟು ಮೇಂಟೈನ್ ಅಡಿಕ್ವೇಟ್ ಸಪ್ಲೈ ಆಫ್ ವರ್ಕ್ ಫೋರ್ಸ್. ಸೊ ಈಗೇನಾಗೈತೆ ಅಂದ್ರೆ ವರ್ಕ್ ಫೋರ್ಸ್ ಸರಿಯಾದ ನಂಬರ್ನೊಳಗೆ ಅಡಿಕ್ವೇಟ್ ಪ್ರಮಾಣದೊಳಗೆ ಎಷ್ಟು ಬೇಕಷ್ಟು ಇರಲಿಲ್ಲ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಆರ್ಗನೈಸೇಷನ್ ಕಂಟಿನ್ಯೂ ರನ್ ಮಾಡೋಕ್ಕೆ ಸಾಧ್ಯತೆ ಆಗಂಗಿಲ್ಲ. ಸೊ ಇನ್ ಆರ್ಡರ್ ಟು ಓವರ್ಕಮ್ ದಿ ಪ್ರಾಬ್ಲಮ್ ಆಫ್ ಸ್ಟಾಪಿಂಗ್ ಆಫ್ ದಿ ಪ್ರೊಡಕ್ಷನ್, ಸ್ಟಾಪಿಂಗ್ ಆಫ್ ದಿ ಸರ್ವಿಸ್, ಪ್ರಾಪರ್ ನಂಬರ್ ಆಫ್ ವರ್ಕರ್ಸ್ ಆರ್ ರಿಕ್ವೈರ್ಡ್. ದಟ್ ಮೀನ್ಸ್ ದೇರ್ ಈಸ್ ರಿಕ್ವೈರ್ಮೆಂಟ್ ಆಫ್ ರಿಕ್ರೂಟ್ಮೆಂಟ್. ದೆನ್ ವಾಟ್ ಈಸ್ ರಿಕ್ರೂಟ್ಮೆಂಟ್? ರಿಕ್ರೂಟ್ಮೆಂಟ್ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಐತಿ, ವರ್ಕರ್ಸ್ ಯಾರಿಗೆ ವರ್ಕ್ ಮಾಡೋಕ್ಕಂತ ಇಂಟ್ರೆಸ್ಟ್ ಐತಿ, ಯಾರು ಜಾಬ್ ಹುಡುಕ್ತಿರ್ತಾರೆ ಅಂಥ ಹುಡುಕುವಂಥ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು, ಪ್ಲಸ್ ಅವ್ರಿಗೆ ಆ ಜಾಬ್ ಮಾಡುವಂಥ ಕೆಪಾಸಿಟಿ ಇರಬೇಕು, ಜಾಬ್ ಮಾಡುವಂಥ ಕ್ವಾಲಿಟಿ ಇರಬೇಕು, ಕ್ವಾಲಿಫಿಕೇಷನ್ ಇರಬೇಕು. ಅಂಥವ್ರನ್ನ ನಮ್ಮ ಕಂಪ್ನಿಯೊಳಗೆ ಅಪ್ಲಿಕೇಶನ್ ಹಾಕ್ರಿ ಅಂತ ಅಟ್ರ್ಯಾಕ್ಟ್ ಮಾಡುವಂಥ ಪ್ರಾಸೆಸ್ ಇದೆ. ರಿಕ್ರೂಟ್ಮೆಂಟ್ ಈಸ್ ನಥಿಂಗ್ ಬಟ್ ಫೈಂಡಿಂಗ್ ಔಟ್ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್, ಅಟ್ರ್ಯಾಕ್ಟ್ ದೆಮ್ ಟು ಅಪ್ಲೈ ಫಾರ್ ದಿ ಜಾಬ್ ಇನ್ ದಿ ಆರ್ಗನೈಸೇಷನ್. It is main object of manpower is to ascertain how many candidates are required for the organization. So whenever there is any requirement of the workers, there is necessary of recruitment. Recruitment, it is nothing but it is a process of attracting talented and suitable candidates for the job and encouraging them to apply for the job. ಇದೊಂದು ಪ್ರಾಸೆಸ್. ಇದನ್ನು ನಮ್ಮ ಜಾಬಿಗೆ ಅಪ್ಲೈ ಮಾಡೋಕ್ಕಂತೇಳಿ ಎನ್ಕರೇಜ್. ಅವ್ರಿಗೇನಿರಬೇಕು? ದೇ ಶುಡ್ ಹ್ಯಾವ್ ಇಂಟ್ರೆಸ್ಟ್, ದೇ ಶುಡ್ ಹ್ಯಾವ್ ಕೆಪಾಸಿಟಿ, ದೇ ಶುಡ್ ಹ್ಯಾವ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್. ನನಗೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಫಿನಿಶ್ಡ್ BCom. ಸೊ ನನಗೆ ಇಂಜಿನಿಯರಿಂಗ್ ಕೆಲಸ ಅಂದ್ರೆ ಭಾಳ ಸೇರ್ತೈತಿ. ಆದರೆ ಅವ್ರು ಅಪ್ಲಿಕೇಶನ್ ಹಾಕಿದ್ರೆ ನಾನು ಅದಕ್ಕೆ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಎಂಜಿನಿಯರಿಂಗ್ ಕ್ವಾಲಿಫಿಕೇಷನ್. ಸೊ ಸಿಮಿಲರ್ಲಿ ಇಂಜಿನಿಯರ್ಸ್ ಅವ್ರು ಯಾವ ಜಾಬಿಗೆ ಅಪ್ಲೈ ಮಾಡ್ತಾರೆ, ಅವ್ರ ಕ್ವಾಲಿಫಿಕೇಷನ್ ಆಯ್ತದೆ. ಅಂಥ ಟೆಕ್ನಿಕಲ್ ಪೊಸಿಷನ್ನಿಗೆ, ಟೆಕ್ನಿಕಲ್ ಜಾಬಿಗೆ
ಟೆಕ್ನಿಕಲ್ ಎಕ್ಸ್ಪರ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡೋದು. ಈ ಪ್ರಾಸೆಸ್ ದಿಸ್ ಇಸ್ ನೋನ್ ಆ್ಯಸ್ ರಿಕ್ರೂಟ್ಮೆಂಟ್. ಸೊ ಏನಿದಂದ್ರೆ ಯಾರಿಗೆ ಕ್ವಾಲಿಫಿಕೇಷನ್ ಐತಿ ಪ್ಲಸ್ ಆಸಕ್ತಿ, ಈಗ ಇಂಜಿನಿಯರ್ ಆಗೈತಿ ಅವ್ರಿಗೆ ಆಸಕ್ತಿ ಇಲ್ಲ ಜಾಬಿಗೆ ಅಪ್ಲೈ ಮಾಡೋಕ್ಕೆ, ಅಂಥವ್ರನ್ನ ಅಟ್ರ್ಯಾಕ್ಟ್ ಮಾಡೋ ಪ್ರೊಸೆಸ್ ಅಲ್ಲ ಇದೆ ರಿಕ್ರೂಟ್ಮೆಂಟ್. ಅಂದರೆ ಅವ್ರಿಗೆ ಇಂಟ್ರೆಸ್ಟು ಇರಬೇಕು ಪ್ಲಸ್ ಅವ್ರ ಕ್ವಾಲಿಫಿಕೇಷನು ಇರಬೇಕು, ರಿಕ್ವೈರ್ಡ್ ಕ್ವಾಲಿಟಿನೂ ಇರಬೇಕು. ಸೊ ಅಟ್ರ್ಯಾಕ್ಟಿಂಗ್ ಸಚ್ ಪರ್ಸನಲ್ ಇಸ್ ನೋನ್ ಆ್ಯಸ್ ರಿಕ್ರೂಟ್ಮೆಂಟ್. ಅಟ್ರ್ಯಾಕ್ಟಿಂಗ್ the personnel who have qualities plus who have interest for the job, attracting such person towards job is known as applied job is known as recruitment. Then what is the objective of recruitment? The main objective of recruitment is to provide sufficient large number of qualified candidates for the selection. ಭಾಳಷ್ಟು ಜನ ನಮ್ಮ ಜಾಬಿಗೆ ಅಪ್ಲಿಕೇಶನ್ ಹಾಕೋಂಗೆ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ರಿಕ್ರೂಟ್ಮೆಂಟ್. ಅವರು ಬರೀ ಒಬ್ಬರು ಅಪ್ಲೈ ಮಾಡಿದರೆ, ಒಂದು ಪೋಸ್ಟ್ ಐತಿ ಒಬ್ಬರು ಅಪ್ಲೈ ಮಾಡಿದ್ರೆ ಅಂದ್ರೆ ಫಾರ್ ಅಸ್ ಆಲ್ಸೋ ದೇರ್ ಇಸ್ ನೋ ಅದರ್ ಆಪ್ಷನ್. ಅವಾಗ ಸೆಲೆಕ್ಷನ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಟು ಓವರ್ಕಮ್ ದಿಸ್ ರಿಕ್ರೂಟ್ಮೆಂಟ್ ಈಸ್ ಟು ಬಿ ಟೇಕನ್. So now based on the discussion you can understand the questions here. You can try to give the answers and let us discuss remaining aspects of recruitment in the next session.